ಧರ್ಮಸ್ಥಳದಲ್ಲಿ ಹೆಣಗಳು ಮಾತನಾಡತೊಡಗಿವೆ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. 11 ವರ್ಷಗಳ ಹಿಂದೆ ನಡೆದಿದ್ದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿನ ಹೋರಾಟ ಮತ್ತೆ ಭುಗಿಲೆದ್ದಿದೆ. ಊತು ಹೋಗಿದ್ದ ಹೆಣಗಳು ಮತ್ತೆ ಮಾತನಾಡತೊಡಗಿವೆ. ಸೌಜನ್ಯ ಅತ್ಯಾಚಾರದ ಪ್ರಕರಣದ ತನಿಖೆ ವಿಚಾರಣೆ ನಡೆಸಿದ್ದ ಸಿಬಿಐ ಕೋರ್ಟ್ ಆರೋಪಿ ಸಂತೋಷ್ ರಾವ್ರನ್ನು ನಿರ್ದೋಷಿ ಎಂದು ಜೂನ್ 16ರಂದು ತೀರ್ಪು ನೀಡಿತು. ಈ ಬೆನ್ನಲ್ಲೇ ಹೋರಾಟದ ಕಿಚ್ಚು ರಾಜ್ಯಾದ್ಯಂತ ಪಸರಿಸುತ್ತಿದೆ. ನಿಜವಾದ ಆರೋಪಿಗಳನ್ನು ಬಂಧಿಸಬೇಕು, ಅಮಾಯಕನನ್ನು ಪ್ರಕರಣದಲ್ಲಿ ಸಿಲುಕಿಸಿ ಅಪರಾಧಿಗಳನ್ನು ಬಚಾವ್ ಮಾಡಲು ಯತ್ನಿಸಿದ ಪ್ರತಿಯೊಬ್ಬರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹಗಳು ರಾಜ್ಯಾದ್ಯಂತ ಕೇಳಿಬರುತ್ತಿವೆ. ಧರ್ಮಸ್ಥಳದಲ್ಲಿ 2012ರ ಅಕ್ಟೋಬರ್ 9ರಂದು ನಡೆದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಧರ್ಮಸ್ಥಳವನ್ನು ದಾಟಿ ರಾಜ್ಯದಲ್ಲಿ ಹೋರಾಟಕ್ಕೆ ನಾಂದಿ ಹಾಡಿದೆ. ಆದರೆ ಸೌಜನ್ಯ ಪ್ರಕರಣಕ್ಕೂ ಮುನ್ನ 2002ರಿಂದ 2012ರವರೆಗೆ ಸುಮಾರು 90ಕ್ಕೂ ಹೆಚ್ಚು ಅಪಹರಣ, ಅತ್ಯಾಚಾರ, ಕೊಲೆ ಪ್ರಕರಣ ನಡೆದಿವೆ. ವೀಕ್ಷಕರೇ, ಇವತ್ತಿನ ಸಂಚಿಕೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಮನದಟ್ಟು ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಕುಟುಂಬದಲ್ಲೂ ಕೂಡ ಈ ಒಂದು ವಿಚಾರ ಯಾರಿಗೂ ಗೊತ್ತಿಲ್ಲ ಅನ್ನೋ ವಿಚಾರ ಅಲ್ವೇ ಅಲ್ಲ. ಅಂಥ ಒಂದು ಸೆನ್ಸೇಷನಲ್ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದರೆ 11-12 ವರ್ಷಗಳಾದರೂ ರಾಜ್ಯದಲ್ಲಿ ನಡೆದಂತಹ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಹಾಗೂ ಕೊಲೆ ನಡೆದಿದ್ದು ಎಲ್ರಿಗೂ ತಿಳಿದೇ ಇದೆ. ಆದರೆ ಇಲ್ಲಿಯವರೆಗೂ ಆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ತಾ? ಯಾಕೆ ಸಿಗ್ತಿಲ್ಲ? ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ 11ರಿಂದ 12 ವರ್ಷಗಳಿಂದನೂ ಕೂಡ ಸತತವಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಕೆಲವೊಂದು ವರ್ಗ ಇದೆ. ತನ್ನ ಸೌಜನ್ಯ ಕುಟುಂಬದವರಾಗಿರ್ತಕ್ಕಂಥವ್ರು, ಹಾಗೆ ಈ ಒಂದು ಪ್ರಕರಣಕ್ಕೆ ಬೆನ್ನೆಲುಬಾಗಿ ನಿಂತಹ ಮಹೇಶ್ ಶೆಟ್ಟರಾಗಿರ್ತಕ್ಕಂಥದ್ದು, ಇತ್ತೀಚೆಗೆ ಈ ಪ್ರಕರಣಕ್ಕೆ ಕೈ ಜೋಡಿಸಿರತಕ್ಕಂತಹ ಗಿರೀಶ್ ಮಟ್ಟಣ್ಣನವರಾಗಿರ್ತಕ್ಕಂಥವರು, ಅಥವಾ ಇನ್ನಷ್ಟು ಕೆಲವು ನಾಯಕರು ಆಗಿರ್ತಕ್ಕಂಥದ್ದು, ಕೆಲವು ಸಾರ್ವಜನಿಕರು ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಲೆಂದು ಸತತವಾಗಿ ಕಾನೂನಿನ ಪ್ರಕಾರ ನ್ಯಾಯ ಸಿಗಲೆಂದು ಹೋರಾಟಗಳನ್ನ ಮಾಡ್ಕೊಂಬಂದಿರತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಆದರೆ ಆ ಕ್ಷಣಕ್ಕೆ ಮಾತ್ರ, ಯಾವಾಗ ಪ್ರತಿಭಟನೆ ಅನ್ನೋ ಕಿಚ್ಚೆದ್ದೇಳುತ್ತೆ ಅವಾಗ ಮಾತ್ರ, ಆ ಕ್ಷಣಕ್ಕೆ ಮಾತ್ರ ಒಂದಷ್ಟು ಪ್ರಸಾರಗೊಳ್ಳುತ್ತೆ. ಅದಾದ ಮೇಲೆ ತಾನಾಗೆ ಸೈಲೆಂಟ್ ಆಗುತ್ತೆ ಈ ಒಂದು ಸುದ್ದಿ. ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು, ಇಲ್ಲಿಯವರೆಗೂ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ರಾಜ್ಯ ಅಲ್ದನೆ ದೇಶಾದ್ಯಂತ ಹಬ್ಬಿದ ಒಂದು ಕಿಚ್ಚು ಎಷ್ಟರ ಮಟ್ಟಿಗೆ ಈ ಬಿಸಿ ಹಬ್ತು ಅಂತಂದರೆ, ಮನೆಗೂ ಮನುಷ್ಯನ ಕ್ರೂರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಜನತೆಗೆ ತಿಳಿಸ್ತಾ ಹೋಯ್ತು ಈ ಒಂದು ಪ್ರಕರಣ. ಆದರೆ ಯಾವ ಒಂದು ರಾಜ್ಯದಲ್ಲಿ ಸರ್ಕಾರಗಳು ಬಂದರೂ ಕೂಡ, ಅಥವಾ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರುಗಳು ಆಗಿರ್ತಕ್ಕಂಥವ್ರು ಅಥವಾ ಜನಪ್ರತಿನಿಧಿಗಳು ಆಗಿರ್ತಕ್ಕಂಥವ್ರು ಕೂಡ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗೋದಕ್ಕೆ ಯಾವುದೇ ರೀತಿಯಲ್ಲಿ ಇವರ ಒಂದು ಸಲಹೆ ಆಗಿರ್ತಕ್ಕಂಥದ್ದು, ಅಥವಾ ಈ ಒಂದು ಪ್ರಕರಣಕ್ಕೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರಿಗೆ ಕೂಡ ಈ ಒಂದು ಸಾವಿಗೆ ನ್ಯಾಯ ಕೊಡಿಸೋವಂಥದ್ದು ಕೂಡ ಯಾರೂ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಸತತವಾಗಿ 4 ಸರ್ಕಾರ ಬದಲಾದರೂ ಕೂಡ 11 ವರ್ಷಗಳಾದರೂ ಕೂಡ ಇನ್ನೂ ನ್ಯಾಯ ಸಿಕ್ಕಿಲ್ಲ ಒಂದು ಸೌಜನ್ಯ ಪ್ರಕರಣಕ್ಕೆ. ಯಾಕಿಷ್ಟು ಕ್ರೂರತೆ? ಹೆಣಗಳು ಎದ್ದು ಮಾತನಾಡತೊಡಗಿವೆ. ಇದ್ರ ವಿಚಾರ ನಾನು ಮುಂದೆ ಕೇಳ್ತೀನಿ. ಆದರೆ ಸಂಕ್ಷಿಪ್ತವಾಗಿ ಹಿಂದೆ ನಡೆದಂತಹ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಬಿಚ್ಚಿಡೋದಕ್ಕೆ ಇಷ್ಟಪಡ್ತೀನಿ. ಕೆಲವು 2ರಿಂದ 3 ತಿಂಗಳ ಹಿಂದೆ ಇದಕ್ಕೆ ಸಂಬಂಧಿಸಿದಂತೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮೀರ್ ಎಂಬ ಯುವಕ ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಡಿಯೋ ಹೊರಗಿಬಿಡ್ತಾನೆ. ಇದಾದ ನಂತರ ಇಡೀ ರಾಜ್ಯದೆಲ್ಲೆಡೆ ಒಂದು ಕಿಚ್ಚು ರಾತ್ರೋರಾತ್ರಿ ಹಬ್ಕೊಳ್ಳುತ್ತೆ. ಕೆಲವರಿಗೆ ಗೊತ್ತಿಲ್ಲದವ್ರಿಗೂ ಕೂಡ
ಗೊತ್ತಾಗೋ ರೀತಿಯಲ್ಲಿ ಈ ಒಂದು ವಿಡಿಯೋ ಹಬ್ಕೊಳ್ಳುತ್ತೆ. ಇಡೀ ರಾಜ್ಯದೆಲ್ಲೆಡೆ ಮನೆ ಮಾತಾಗ್ಬಿಡುತ್ತೆ ಒಂದು ಸೌಜನ್ಯ ಪ್ರಕರಣಕ್ಕೆ. ಇದರ ಬೆನ್ನಲ್ಲೇ ಅಷ್ಟೊತ್ತಿಗಾಗಲೇ ನಾವು ಪ್ರಜಾಧ್ವನಿ ಟಿವಿ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ಒಂದು ಸುದ್ದಿ ಮಾಡಿರುತ್ತೆ. ಸಮೀರ್ ಎಂಬ ಯುವಕ ಏನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡ್ತಾರೆ, ಅದಕ್ಕೆ ಮುಂಚಿತವಾಗಿ ಒಂದು ತಿಂಗಳ ಮುಂಚಿತವಾಗಿ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿನ ಒಂದು ಸುದ್ದಿ ಮಾಡಿರುತ್ತೆ ಪ್ರಜಾಧ್ವನಿ ಟಿವಿ. ಸಾಕಷ್ಟು ರಾಜ್ಯದಲ್ಲಿ ಪ್ರಜಾಧ್ವನಿ ಟಿವಿ ಮೆಚ್ಚುಗೆ ಪಾತ್ರವಾಗಿರ್ತದೆ. ಪ್ರಜಾಧ್ವನಿಯಲ್ಲಿ ಮೂಡಿ ಬರ್ತಕ್ಕಂಥ ಜಸ್ಟಿಸ್ ವಿ ಜಂಬೂರು ಎಂಬ ಕಾರ್ಯಕ್ರಮದಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ಮಾಡಿದಂಥ ಸುದ್ದಿ ಇದಾಗಿತ್ತೆ. ಏನು ಮೈಕ್ರೋ ಫೈನಾನ್ಸ್ ವಿರುದ್ಧ? ರಾಜ್ಯದೆಲ್ಲೆಡೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಯಥೇಚ್ಛವಾಗಿ ನಡೆದಿರ್ತಕ್ಕಂಥದ್ದು. ಹಾಗೆ ಸಾಕಷ್ಟು ಇದರಿಂದ, ಅದರಲ್ಲೂ ಧರ್ಮಸ್ಥಳ ಅನ್ನೋ ಹೆಸರಿನಲ್ಲಿ ಸಂಘ ಮಾಡಿರ್ತಕ್ಕಂಥ ಆ ಒಂದು ಧರ್ಮಸ್ಥಳ ಸಂಘದ ವಿರುದ್ಧವಾಗಿ ಪ್ರಜಾಧ್ವನಿ ಟಿವಿ ಸುದ್ದಿ ಮಾಡಿರ್ತಿದೆ. ಧರ್ಮಸ್ಥಳ ಸಂಘದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ರಾಜ್ಯದೆಲ್ಲೆಡೆ ಆ ಸಂಘ ಯಾರಿಗೂ ಗೊತ್ತಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಚಿರಪರಿಚಯ ಇರ್ತಕ್ಕಂಥದ್ದು. ಸಾಕಷ್ಟು ವರ್ಷಗಳಿಂದ ಸ್ವಸಹಾಯ ಸಂಘಕ್ಕೆ ಹಾಗೂ ಮಹಿಳಾ ಸಂಘ ಅಂತಲೇ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ಧರ್ಮಸ್ಥಳ ಸಂಘ. ಈ ಒಂದು ಸಂಘದ ಹೆಸರಲ್ಲಿ ಮಾಡ್ತಕ್ಕಂಥ ಕಿರುಕುಳ ಒಂದಲ್ಲ ಎರಡಲ್ಲ. ಈ ಕಿರುಕುಳಕ್ಕೆ ಬೇಸತ್ತು ರಾಜ್ಯದ ಎಷ್ಟೋ ಜನರು ಊರು ಬಿಟ್ಟಿದ್ದಾರೆ, ಎಷ್ಟೋ ಜನರು ಪ್ರಾಣ ಕಳ್ಕೊಂಡ್ರು. ಆದರೆ ಇವತ್ತಿಗೂ ಕೂಡ ನಿಲ್ಲದ ಈ ಒಂದು ಧರ್ಮಸ್ಥಳ ಸಂಘದ ಕಿರುಕುಳ. ಇದರ ವಿರುದ್ಧವಾಗಿ ಒಂದು ಪ್ರಜಾಧ್ವನಿ ಟಿವಿ ಸುದ್ದಿ ಮಾಡಿರುತ್ತದೆ. ಸುದ್ದಿ ಮಾಡಿದ ನಂತರ ಸಾಕಷ್ಟು ಕರೆಗಳು ನಮ್ಮ ವಾಹಿನಿಗೆ ಸಾಕಷ್ಟು ಕರೆಗಳು ಬರ್ತೈತೆ. ಇವತ್ತಿಗೂ ಕೂಡ ನಿಜ ಹೇಳ್ತಕ್ಕಂಥದ್ದು, ಇವತ್ತಿಗೂ ಕೂಡ ಕರೆಗಳು ನಿಂತಿಲ್ಲ. ರಾಜ್ಯದ ಮೂಲೆ ಮೂಲೆಗಳಿಂದನೂ ಕರೆ ಮಾಡ್ತಾರೆ, ಅವರ ನೋವುಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ದಯವಿಟ್ಟು ಪ್ರಜಾಧ್ವನಿ ಟಿವಿ ಈ ಒಂದು ಸುದ್ದಿ ಮಾಡಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಅನ್ನೋ ಒಂದು ಶ್ಲಾಘನೆ ವ್ಯಕ್ತಪಡಿಸ್ತಾರೆ. ಇದಾದ ಮೇಲೆ ಮಾನ್ಯ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಒಂದಷ್ಟು ಪೂರಕವಾಗಿ ಏನು ಪರಿಹಾರ ತೆಗೆದುಕೊಳ್ಳುವಂಥ ವಿಚಾರವಾಗಿ ಒಂದಷ್ಟು ಸಲಹೆ ಕೊಡುವಂಥ ಕೆಲಸ ಮಾಡ್ತಾರೆ. ಆದರೆ ಯಾಕೆ ಈ ಮೈಕ್ರೋ ಫೈನಾನ್ಸು ಅಥವಾ ಸೌಜನ್ಯ ಪ್ರಕರಣಕ್ಕೆ ನಾನು ಎತ್ಕೊಂಡೆ? ಸೌಜನ್ಯ ಪ್ರಕರಣ ಅಂತ ಮೊದಲು ತಗೊಂಡು ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತ ಕುತೂಹಲ ನಿಮಗಿದೆ. ಯಾಕೆಂತಂದರೆ ಎರಡಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಏನು ಲಿಂಕು? ಸೌಜನ್ಯ ಪ್ರಕರಣ, ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ನಡೆದಂಥ ಜಾಗನೂ ಕೂಡ ಧರ್ಮಸ್ಥಳ ಆಸುಪಾಸಿನಲ್ಲಿ. ಹಾಗೆ ಇಡೀ ರಾಜ್ಯದಲ್ಲಿ ಹಬ್ಬಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಸಂಘನೂ ಕೂಡ ಧರ್ಮಸ್ಥಳನ ಹೆಸರಿನಲ್ಲಿ. ಸತತವಾಗಿ ಪ್ರಜಾಧ್ವನಿ ಟಿವಿ ಇದಾದ ನಂತರ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಲೆಂದು ಖುದ್ದಾಗಿ ಧರ್ಮಸ್ಥಳಕ್ಕೆ ತೆರಳಿ ಅತ್ಯಾಚಾರ ಆದಂತಹ ಜಾಗದಲ್ಲಿ ರಾಜ್ಯದ ಜನತೆಗೆ ತೋರಿಸುವಂಥ ಕೆಲಸ ಮಾಡಿತ್ತು. ಹಾಗೆ ಅವ್ರ ತಾಯಿನ ಮಾತಾಡಿಸುವಂಥ ಕೆಲಸ ಮಾಡಿತ್ತು. ಮಹೇಶ್ ತಿಮ್ಮಾರೋಡಿ ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡಿತ್ತು. ಒಂದು ಇಂಚಿಂಚು ಮಾಹಿತಿನೂ ಕೂಡ ಕಲೆ ಹಾಕಿ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡಿತ್ತು ಪ್ರಜಾಧ್ವನಿ ಟಿವಿ. ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮೆಲ್ಲರಿಗೂ ಗೊತ್ತಿಲ್ಲದೆ ಇರತಕ್ಕಂಥದ್ದು ಒಂದು ಮಾಹಿತಿ ನಾನು ಕೊಡ್ತೀನಿ. ಏನಂತ ತಪ್ಪು ಮಾಡಿರ್ತಕ್ಕಂಥದ್ದು ನಾವು? ಏಕಾಏಕಿ ಮೈಕ್ರೋ ಫೈನಾನ್ಸ್ ಹಾಗೂ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ನಮ್ಮ ಸುದ್ದಿಗಳು ಪ್ರಜಾಧ್ವನಿ ಟಿವಿನಲ್ಲಿ ಮಾಡಿರ್ತಕ್ಕಂಥ ಸುದ್ದಿಗಳನ್ನ ನೋಟಿಸ್ ಕೊಟ್ಟು ನ್ಯಾಯಾಲಯದ ನೋಟಿಸ್ ಕೊಟ್ಟು ಏಕಾಏಕಿ 450ಕ್ಕೂ ಹೆಚ್ಚು ವಿಡಿಯೋಗಳನ್ನ ಡಿಲೀಟ್ ಮಾಡಿಸ್ತಾರೆ, ಹೆಚ್ಚು ಸುದ್ದಿಗಳನ್ನ ಡಿಲೀಟ್ ಮಾಡಿಸ್ತಾರೆ. ಅಂದರೆ ನನಗೊಂದು ಅರ್ಥ ಆಗ್ತಿಲ್ಲ. ಒಬ್ಬ ಪತ್ರಕರ್ತನಾಗಿ ಮಾಧ್ಯಮದರಾಗಿ ಒಂದಿಷ್ಟು
ರಾಜ್ಯದ ಜನತೆಗೆ ಅಲ್ಲಿರ್ತಕ್ಕಂಥದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಮಾತಾಡಿದ್ದೀವಿ ಹೊರತು ಯಾವ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತಾಡಿಲ್ಲ. ಅಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರ ನಿಜ ಅಲ್ವಾ? ಅಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳು ನಿಜ ಅಲ್ವಾ? ಅಥವಾ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳದ ಹೆಸರಿನಲ್ಲಿ ಕಿರುಕುಳ ಕೊಡ್ತಿರೋದು ಸಹ ಅದು ನಿಜ ಅಲ್ವಾ? ಅಂದರೆ ಮತ್ತೆ ಇನ್ಯಾವ ರೀತಿಯಲ್ಲಿ ನಾವು ಪ್ರಸಾರ ಮಾಡಬೇಕಾಗಿತ್ತು? ಮಾನ್ಯ ನ್ಯಾಯಾಲಯಕ್ಕೆ ನಾನು ಪ್ರಶ್ನೆ ಕೇಳ್ತೀನಿ ಈ ಮೂಲಕ. ಪತ್ರಕರ್ತರಿಗೆ ಹಾಗೂ ಮಾಧ್ಯಮಕ್ಕೆ ತಿಳಿಸ್ಕೊಟ್ಬಿಡಿ. ಪ್ರತಿ ವಿಚಾರಕ್ಕೂ ಬಂದಂತಹ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಬಂದಂತಹ ಒಂದಷ್ಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಕಾಏಕಿ ರದ್ದು ಮಾಡಲು ಅಥವಾ ಡಿಲೀಟ್ ಮಾಡಲು ನೀವು ಸೂಚನೆ ಕೊಡೋದಾದರೆ ಮತ್ತೆ ಒಂದು ಸೂಚನೆ ನಮಗೂ ಕೊಟ್ಬಿಡಿ. ಯಾವ ಥರ ಸುದ್ದಿಗಳನ್ನ ನಾವು ಮಾಡಬೇಕಾಗತ್ತೆ, ಯಾವ ಸುದ್ದಿಗಳನ್ನ ಮಾಡಬಾರ್ದು ಅನ್ನೋ ವಿಚಾರ ಕೂಡ ನಮಗೆ ಮಾಧ್ಯಮದವ್ರಿಗೆ ತಿಳಿಸ್ಕೊಟ್ಬಿಡಿ. ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಎತ್ತಿ ತೋರಿಸ್ತಿರ್ತಕ್ಕಂಥ ಕೆಲಸವನ್ನು ಇದು ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ? ಏಕಾಏಕಿ ಡಿಲೀಟ್ ಮಾಡತಕ್ಕಂಥದ್ದು ಎಷ್ಟು ಸರಿ? ಅಲ್ಲಿ ನಡೆದಂತಹ ಕ್ರೂರತೆಯನ್ನು ಬಿಚ್ಚಿಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇದು ಸರಿ ಇಲ್ವಾ? ಅಥವಾ ಯಾವ ಒಬ್ಬ ವ್ಯಕ್ತಿಯ ಮೇಲೆ ನಾವು ಗೂಬೆ ಕೂರಿಸೋಂಥ ಕೆಲಸ ಏನಾದರೂ ಮಾಡಿದ್ವಾ? ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥದ್ದು ಮಾತ್ರ ವಿಚಾರ ಎತ್ಕೊಂಡಿದ್ದೀವಿ ಹೊರತು ಯಾವ ಒಂದು ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಅಲ್ಲದೆ ಸಾಕಷ್ಟು ಅಲ್ಲಿ ನಡೆದಂತಹ ಕ್ರೂರತೆ, ಅತ್ಯಾಚಾರವೆಸಗಿ ಕೊಲೆಗಳಾಗ್ತವೆ, ಅದರ ವಿರುದ್ಧವಾಗಿ ಒಂದಷ್ಟು ಸುದ್ದಿಗಳನ್ನ ಮಾಡ್ತಕ್ಕಂಥದ್ದು ಮಾಡಿದ್ದು ತಪ್ಪ? ಮತ್ತು ಇನ್ಯಾವ ರೀತಿನ ಮಾಡ್ತಕ್ಕಂಥದ್ದು ಮಾಧ್ಯಮದವರು? ಏಕಾಏಕಿ ಡಿಲೀಟ್ ಮಾಡೋದೇ ಆದರೆ ಮತ್ತೆ ಇನ್ಯಾವ ರೀತಿ ನಾವು ಮಾಡಬೇಕು? ನಾವೆಲ್ಲಿಯೂ ಕೂಡ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಪವಿತ್ರ ಸ್ಥಳ, ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ನಾವೆಲ್ಲೂ ಮಾತಾಡಿಲ್ಲ. ಈಗಲೂ ಕೂಡ ಹೇಳ್ತಕ್ಕಂಥದ್ದು ಅಪಾರ ನಂಬಿಕೆ ಇರ್ತಕ್ಕಂಥದ್ದು ನಮಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ವಾಹಿನಿ ಪರವಾಗಿ ಅಪಾರ ನಂಬಿಕೆ ಇರ್ತಕ್ಕಂಥ ಸ್ಥಳ ಅದಾಗಿದೆ. ದೇವಾಲಯ ಧಾರ್ಮಿಕದ ಬಗ್ಗೆ ನಾವೆಲ್ಲೂ ಮಾತಾಡಿಲ್ಲ. ಧಾರ್ಮಿಕದ ಬಗ್ಗೆ ಮಾತಾಡಿ ಅಪವಿತ್ರಗೊಳಿಸಿಲ್ಲ ನಾವು. ಅಲ್ಲ ನಡೆದಂತಹ ಘಟನೆ ಬಗ್ಗೆ ವಿವರಣೆ ಕೊಟ್ಟಿದ್ದೀವಿ ಹೊರತು ಬೇಡದಿಲ್ಲದ ವಿಚಾರವಾಗಿ ನಾವು ಮಾತಾಡಿಲ್ಲ. ಆ ಕ್ಷೇತ್ರದ ಮಹಿಮೆ ಬಗ್ಗೆ ನಿಜವಾಗ್ಲೂ ನಂಬಿಕೆ ಇದೆ, ಗೌರವವಿದೆ, ಅದರ ಬಗ್ಗೆ ನಾವೆಲ್ಲೂ ಮಾತಾಡಿಲ್ಲ. ಹಾಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 2012ರವರೆಗೆ ಸುಮಾರು 90ಕ್ಕೂ ಹೆಚ್ಚು ಅಪಹರಣ, ಅತ್ಯಾಚಾರ, ಕೊಲೆಗಳು ಪ್ರಕರಣ ನಡೆದಿವೆ. ಧರ್ಮಸ್ಥಳದ ಆಸುಪಾಸಿನಲ್ಲಿ ಸೌಜನ್ಯ ಅಲ್ಲದೆ ಸಾಕಷ್ಟು 90ಕ್ಕೂ ಹೆಚ್ಚು ಅಪಹರಣಗಳಾಗಿರ್ತಕ್ಕಂಥದ್ದು, ಅತ್ಯಾಚಾರವಾಗಿರ್ತಕ್ಕಂಥದ್ದು ನಡೆದಿರ್ತೈತೆ. ಆದರೆ ಯಾವ ಪ್ರಕರಣವೂ ಕೂಡ ಸುದ್ದಿನೇ ಆಗಲ್ಲ. ಯಾಕೆಂತಂದರೆ ಅಲ್ಲಿರ್ತಕ್ಕಂಥ ಕೆಲವು ಹಣಬಲ, ಅಧಿಕಾರ ಬಲ ಇರ್ತಕ್ಕಂಥವ್ರು ಒಂದಷ್ಟು ಇದನ್ನು ಮುಚ್ಚಾಕುವಂಥ ಕೆಲಸ ಮಾಡಿದ್ರು. ಯಾರು ಅಂತ ಹೇಳಲ್ಲ. ನಾನು ಈಗಲೂ ಯಾವ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಡೆದಿದಂತೂ ನಿಜ. ಆದರೆ ಗೊತ್ತಿಲ್ಲ ದೇವರ ಆಶೀರ್ವಾದವೋ ಅಥವಾ ದೇವರ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಮಹಿಮೆ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ರೂರತೆ ಬಗ್ಗೆ 2012ರಲ್ಲಿ ನಡೆದಂತಹ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಸೌಜನ್ಯ ಅತ್ಯಾಚಾರ ಆದ ನಂತರ ಇದೆಲ್ಲ ಬೆಳಕಿಗೆ ಬಂದಿರತಕ್ಕಂಥದ್ದಾಗಿದೆ. ಸೌಜನ್ಯ, ನಿಮ್ಗೆ ಇನ್ನೊಂದು ಹೇಳ್ತೀನಿ ವೀಕ್ಷಕರೇ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವೇನು ಧರ್ಮಸ್ಥಳಕ್ಕೆ ಹೋಗಿ ಒಂದಷ್ಟು ಗ್ರೌಂಡ್ ರಿಪೋರ್ಟ್ನ ಮಾಡೋಂಥ ನಿಮ್ಮ ಮುಂದೆ ಇಡುವಂಥ ಕೆಲಸ ನಾವು ಮಾಡ್ತೀವಿ. ಅದಾದ ನಂತರ ನಮಗೆ ಧರ್ಮಸ್ಥಳ ಗ್ರಾಮದಿಂದನೇ ಒಂದಷ್ಟು ಕಾಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಧರ್ಮಸ್ಥಳದ ಆಸುಪಾಸಿಂದ ಕಾಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಇದ್ಯಾವುದು ಸುಳ್ಳಲ್ಲ. ಬೇಕಾದ್ರೆ ಮಾಹಿತಿ ಸಮೇತ ನಿಮ್ಮ ಮುಂದೆ ಇಡೋವಂಥ ಕೆಲಸ ನಾವು ಮಾಡ್ತೀವಿ. ಯಾರನ್ನ ಎತ್ತಿಕ್ಕಿ ನಾವು ನಮ್ಮ ಚಾನಲ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ.
ಪ್ರಜಾಧ್ವನಿ ಟಿವಿ ನಿಜಕ್ಕೂ ನಿಜವಾದ ಸುದ್ದಿ ಕೊಟ್ಟು ರಾಜ್ಯ ಜನತೆಗೆ ತೋರಿಸುವಂಥ ಕೆಲಸ ಮಾಡ್ತಿದ್ದೀರಿ ಅನ್ನೋ ಆ ಒಂದು ಗ್ರಾಮಕ್ಕೆ ಸಂಬಂಧಿಸಿದ ಒಂದಷ್ಟು ಗ್ರಾಮಸ್ಥರು ಕೆಲವು ಕಾಲುಗಳು ಬಂದಾಗ ಮಾತನಾಡ್ತಾರೆ. ಆದರೆ ಯಾರೊಬ್ಬರು ಕೂಡ ನಿಮ್ಮ ಮುಂದೆ ಮಾತಾಡೋಂಥ ಧೈರ್ಯ ಮಾಡಲ್ಲ. ಅದು ಕೂಡ ಅವ್ರು ಹೇಳ್ತಾರೆ, ಸರ್ ನಡೆದಂತೂ ನಿಜ ಸತ್ಯ, ಇಲ್ಲೊಂದಷ್ಟು ರೌಡಿಸಮ್ಗಳು ಮಾಡ್ತಾರೆ, ಅವ್ರದ್ದೇ ನಡೆದಿದೆ ಅಂತ ಗ್ಯಾಂಗ್ ಕಟ್ಕೊಂಡು ಓಡಾಡ್ತಾರೆ, ಅವ್ರದ್ದೇ ನಡಿಬೇಕು, ಹಣಬಲ ಇರ್ತಕ್ಕಂಥವ್ರು, ಸಾಮಾನ್ಯ ಜನರಿಗೆ ಇಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ. ನಾವೇನಾದರೂ ಇದ್ರ ವಿರುದ್ಧವಾಗಿ ನಾವೇನಾದ್ರು ಮಾತಾಡಿದೆ ಅದರಲ್ಲಿ ನಮ್ಮ ಕುಟುಂಬ ಸಮೇತ ನಾಳೆ ಬೆಳಗ್ಗೆ ನೇತ್ರಾವತಿ ನದಿಯಲ್ಲಿ ನಮ್ಮ ಹೆಣಗಳು ತೇಲ್ತಾ ಇರ್ತವೆ ಅಂತ ಹೇಳೋ ಒಂದು ವಿಚಾರ ನಮ್ಮ ಮುಂದೆ ಇಡ್ತಾರೆ. ಅಂದರೆ ನೀವೇ ಊಹಿಸ್ಕೊಳ್ಳಿ ಎಷ್ಟರ ಮಟ್ಟಕ್ಕೆ ಅಲ್ಲಿನ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಸಾಮಾನ್ಯ ಜನರಿಗೆ ಕೊಡ್ತಕ್ಕಂಥದ್ದು, ಸಾರ್ವಜನಿಕರು ಹೇಗೆ ಬದುಕುವಂಥ ಕೆಲಸ ಮಾಡ್ತಿದ್ದಾರೆ. ಸಾಲು ಸಾಲು ಅಪಹರಣಗಳು, ಅತ್ಯಾಚಾರಗಳಾಗಿರುತ್ತಿದೆ. ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು, ನೇತ್ರಾವತಿ ದಡದಲ್ಲಿ ಸಿಕ್ಕಂತಹ ಒಂದಷ್ಟು ಹೆಣ್ಣು ಮಕ್ಕಳ ಹೆಣಗಳು ಸಿಕ್ತಂಥ ಸಂದರ್ಭದಲ್ಲಿ ಯಾವ ಒಂದು ಹೆಣ್ಣು ಮಗು ಕೂಡ ಒಳ ಉಡುಪುಗಳು ಇರಲ್ಲ ಅನ್ನೋ ಒಂದು ವಿಚಾರ ಕೇಳಿದ್ರೇ ಕೋಪ ಬರೋಂಥದ್ದು. ಆದರೆ ಇದೆಲ್ಲ ಮಾಡ್ತಕ್ಕಂಥದ್ದು ಯಾರು? ಆ ಕಿಡಿಗೇಳಿಗಳು ಯಾರು? ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತೋಷ್ ರಾವ್ ಎಂಬ ಅಮಾಯಕನನ್ನು ಈ ಒಂದು ಕೇಸ್ಗೆ ತಗಲಾಕ್ತಾರೆ. ಆದರೆ ಅವನು ಸುಪ್ರೀಂ ಕೋರ್ಟ್ ಆದೇಶ ನೀಡುತ್ತೆ ಅವನು ನಿರ್ದೋಹಿ ಅಂತ. ಅದಾದ ಮೇಲಂತೂ ಒಂದು ಕಿಚ್ಚು ಒಪ್ಕೊಳ್ಳುತ್ತೆ ಇಡೀ ರಾಜ್ಯದೆಲ್ಲೆಡೆ. ಆದರೆ ನಿಜವಾಗ್ಲೂ ಅಪರಾಧಿ ಯಾರು ಅನ್ನೋ ಪ್ರಶ್ನೆ. ಅಂದರೆ ನಾನು ಹೇಳ್ತಕ್ಕಂಥದ್ದು, ಯಾಕೆ ಇಲ್ಲಿಯವರೆಗೂ 4 ಸರ್ಕಾರಗಳು ಬದಲಾದರೂ ಕೂಡ ಸರ್ಕಾರ ಇದಕ್ಕೆ ಕೈ ಜೋಡಿಸ್ತಾ ಇಲ್ಲ? ಅಂದರೆ ನಿಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥ ಹೆಣ್ಣುಮಗು ಆಗಿದ್ದರೆ ಈ ಒಂದು ಸಮಸ್ಯೆ ನಿಜವಾಗ್ಲೂ ಹೀಗೆ ಕೈ ಕೊಟ್ಟು ಕುಳ್ತಕ್ಕಂಥ ಮಾಡ್ತಿದ್ದೀರಾ? ಯಾವ ಒಬ್ಬ ಅಧಿಕಾರಿ ಬಂದರೂ ಕೂಡ ಅಲ್ಲಿ ಈ ಒಂದು ವಿಚಾರಣೆ ಬಗ್ಗೆ ನಿಜವಾಗ್ಲೂ ಒಂದು ವಿಚಾರಣೆ ನಡೆಸಿ ಇದಕ್ಕೆ ಅನ್ಯಾಯ ಆಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು, ಆ ಒಂದು ಮಗುವಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಯಾಕೆ ಮಾಡಲಿಲ್ಲ? ಇಲ್ಲಿವರೆಗೂ 11 ವರ್ಷಗಳ ಕಳೆದರೂ ಕೂಡ ಯಾಕೆ ಮಾಡಿಲ್ಲ? ಏನು ಈ 90 ಹೆಣಗಳು ಇಲ್ಲಿ ಸಿಗ್ತವೆ, ಎಲ್ಲ ಕೊಲೆ ಪ್ರಕರಣಗಳು ನೇತ್ರಾವತಿ ನದಿಯಲ್ಲಿ ಕೊಚ್ಚಿ ಹೋಗಿವೆ ಅಂತ ಪ್ರಕರಣದಲ್ಲಿ 80ರ ದಶಕದಲ್ಲಿ ನಡೆದಿದ್ದ ಪದ್ಮಲತಾ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವು ಒಂದು. ಪದ್ಮಲತಾ ಏನು 80ರ ದಶಕದಲ್ಲಿ ಒಬ್ಬ ಪದ್ಮಲತಾ ಎಂಬ ಹೆಣ್ಣುಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಪ್ರಕರಣ ನಡೆದಿರತಕ್ಕಂಥದ್ದು. 17 ವರ್ಷದ ಬಾಲಕಿ ಪದ್ಮಲತಾ CPI ಕಾರ್ಯಕರ್ತ ದೇವಾನಂದ್ ಅವರ ಮಗಳು ಆಗಿರ್ತಾರೆ. 1987ರಲ್ಲಿ ಆಕೆಯನ್ನು ಅಪಹರಿಸಿ 39 ದಿನಗಳ ಕಾಲ ಕೂಡಿ ಹಾಕಿ ಅತ್ಯಾಚಾರವೆಸಗಿದ್ದು ಕೊಲೆ ಮಾಡಲಾಗಿರ್ತದೆ. ನೋಡಿ ಎಂಥ ಕ್ರೂರತೆ ಇದು ಎದ್ದು ಕಾಣಿಸ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ತಿಳಿಸ್ಕೊಟ್ಟಿರ್ತೀವಿ ನಾವು. ಈಗಲೂ ಕೂಡ ಅದೇ ವಿಚಾರವಾಗಿ ಮಾತಾಡ್ತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ವಿಚಾರ ಆಗಿರ್ತಿದೆ. 40ನೇ ದಿನ ಗೋಣಿ ಚೀಲದಲ್ಲಿ ತುಂಬಿ ಆಕೆಯ ಮೃತದೇಹವನ್ನು ನೇತ್ರಾವತಿಯಲ್ಲಿ ಪತ್ತೆಯಾಗಿತ್ತು. ಈ ಕೃತ್ಯದ ವಿರುದ್ಧ ಹೋರಾಟಗಳು ನಡೆದರೂ ಕೂಡ ಅಪರಾಧಿಗಳು ಪತ್ತೆಯಾಗಲಿಲ್ಲ. ಯಾಕೆಂತಂದರೆ ಅಲ್ಲಿ ನಡೆದಂತಹ ಒಂದಷ್ಟು ಹಣಬಲ ಜನಬಲ ಇರ್ತಕ್ಕಂಥವ್ರು ಈ ಒಂದು ಕ್ರೂರತೆಗೆ ಮಾಡಿರ್ತಕ್ಕಂಥದ್ದು ಕೂಡ ಎದ್ದು ಕಾಣಿಸ್ತಾ ಇದೆ. ಅಪರಾಧಿ ಯಾರು ಅಂತೂ ಎದ್ದು ಕಾಣಿಸ್ತಾ ಇದೆ. ಅಥವಾ ನಿಜವಾಗ್ಲೂ ಅಪರಾಧಿ ಕಣ್ಮುಂದೆ ಇದ್ದರೂ ಕೂಡ ಅವನ ಬಂಧಿಸಲಾಗ್ತಿಲ್ಲ ಅನ್ನೋದು ಕೂಡ ಅಳಲು ತೋರ್ತಕ್ಕಂಥದ್ದು ಕೂಡ ಅವರ ಕುಟುಂಬಕ್ಕೆ ಇವತ್ತಿಗೂ ಕೂಡ ಅಲ್ಲಿ ನಡೆದಂತಹ ಒಂದಷ್ಟು ಅತ್ಯಾಚಾರ ಇವತ್ತು ಕುಟುಂಬದವರಿಗೆ ಸಹಿಸ್ಕೊಳ್ಳೋಕ್ಕಾಗದಿಲ್ಲಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೀಗ ಊತು ಹಾಕಿದ ಹೆಣಗಳು ಮಾತನಾಡತೊಡಗಿವೆ. ಏನಿದು ವಿಷಯ? ಒಬ್ಬ ವ್ಯಕ್ತಿಯೊಬ್ಬ ಅತ್ಯಾಚಾರ ಕೊಲೆಗಳ ಶವಗಳ ಊತು ಹಾಕಿರುವ ಜಾಗಗಳನ್ನು ತೋರಿಸುತ್ತೇನೆ ಎಂದಿರುವುದು ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಆಸುಪಾಸಿನಲ್ಲಿ ನಡೆದಂತಹ ಒಂದಷ್ಟು ಅತ್ಯಾಚಾರ ಕೊಲೆಗಳ ಊತು ಹಾಕಿದ ಶವಗಳ ಮೇಲೆತ್ತುವ ಪ್ರಕರಣ ಕ್ಷಣಕ್ಕೂ ಕಾವು ಏರುತ್ತವೆ ಮತ್ತು ಕುತೂಹಲ ಮೂಡಿಸ್ತಿದೆ.
ಇತ್ತೀಚೆಗೆ ದಕ್ಷಿಣ ಕನ್ನಡ SP ಅವರಿಗೆ ಇಡೀ ಹತ್ಯಾಕಾಂಡ ತೆರೆದಿಡುವ ಪ್ರಯತ್ನ ಮಾಡುತ್ತಿರುವ ಬೆಂಗಳೂರಿನ ನ್ಯಾಯವಾದಿಗಳ ನಿಯೋಗ ಎಲ್ಲ ಘಟನೆಗೆ ಸಾಕ್ಷಿಯಾದ ವ್ಯಕ್ತಿ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆಗಳ ಊತು ಹಾಕಿದ ಶವಗಳ ಮೇಲೆತ್ತುವ ಪ್ರಕರಣ ಕ್ಷಣ ಕ್ಷಣಕ್ಕೂ ಕಾವು ಏರುತ್ತಿದೆ. ಈ ಮೇಲೆತ್ತೋ ಒಂದು ಪ್ರಕರಣ ಕುತೂಹಲ ಮೂಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇತ್ತೀಚೆಗೆ ದಕ್ಷಿಣ ಕನ್ನಡ SP ಅವರಿಗೆ ಇಡೀ ಹತ್ಯಾಕಾಂಡ ತೆರೆದಿಡುವ ಪ್ರಯತ್ನ ಮಾಡುತ್ತಿರುವ ಬೆಂಗಳೂರಿನ ನ್ಯಾಯವಾದಿಗಳ ನಿಯೋಗ ಎಲ್ಲ ಘಟನೆಗೆ ಸಾಕ್ಷಿಯಾದ ವ್ಯಕ್ತಿ ಜೊತೆಗೆ ಭೇಟಿಯಾಗಲು ಮತ್ತು ಚರ್ಚಿಸಲು ಬಂದಿದ್ದರು. SP ಅವರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಒಂದಷ್ಟು ವಕೀಲರ ಜೊತೆ ಬಂದಿರ್ತಾರೆ. ಆದರೆ SP ಅವರು ಇಲ್ಲದ ಕಾರಣ ಹಿಂತಿರುಗುತ್ತಾರೆ. ಆದರೆ ಅಲ್ಲೊಂದಷ್ಟು ಅವರು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಬಿರುಸಿನ ಚಟುವಟಿಕೆಗಳು ನಡೆಯುತ್ತೆ. ಸಡನ್ನಾಗಿ ಇಡೀ ಆ ಕ್ಷೇತ್ರದಲ್ಲೆಲ್ಲ ಒಂದಷ್ಟು ಮನೆ ಮಾತಾಗ್ಬಿಡುತ್ತೆ. ಯಾಕೆಂದರೆ ಸಾಮಾನ್ಯ ಅಲ್ಲ, ಊತಿಕ್ಕಿರ್ತಕ್ಕಂಥ ಹೆಣಗಳನ್ನು ಮೇಲೆತ್ತಿ ಇದರ ಮೇಲೆ ತನಿಖೆ ನಡೆಯುವಂಥದ್ದು ತುಂಬ ಇದನ್ನು ಸೂಕ್ಷ್ಮ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದರಿಂದ ವಕೀಲರ ಪತ್ರ ಸುಳ್ಳು ಊಹಾಪೋಹ ಅಲ್ಲ, ಅದರಲ್ಲಿ ಸತ್ಯಾಂಶ ಅಡಗಿದೆ ಎನ್ನುವುದು ಸ್ಪಷ್ಟ ಆಗಿದೆ. ಆದರೆ ಮುಂದೇನು ಎನ್ನುವ ಸಾಲು ಸಾಲು ಪ್ರಶ್ನೆಗಳು ಸಾರ್ವಜನಿಕರಿಗೆ ಕಾಡುತ್ತಿವೆ. ಏನ ಪತ್ರ ನೋಡಿದ ನಂತರ ಒಂದಷ್ಟು ಇದು ಊಹಾಪೋಹನ ಅಥವಾ ನಿಜನಾ ಅನ್ನೋ ಕನ್ಫ್ಯೂಷನ್ಲಿ ಜನರು ಇದಾಗಿರುತ್ತೆ. ಆದರೆ ನಾನು ಹೇಳುವಂಥ ವಿಚಾರ ಕೂಡ ಈ ಒಂದು ಸುದ್ದಿ ಎತ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಕೂಡ ಇದರ ವಿಚಾರವಾಗಿ ಆ ಒಂದು ಪತ್ರದ ಬಗ್ಗೆ ಇದಕ್ಕೆ ಸಂಬಂಧಿಸಿದಂತೆ ಪತ್ರ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತೀನಿ. ಪತ್ರದಲ್ಲಿ ಏನಿದೆ, ದಿನಾಂಕ 22 ಜೂನ್ 2025 ಪತ್ರ ಬರೆದಿರ್ತಕ್ಕಂಥದ್ದು. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಮೃತದೇಹಗಳನ್ನು ಊತು ಹಾಕಿದ್ದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನು ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರುತ್ತಾನೆ ಮತ್ತು ತಾನು ಊತು ಹಾಕಿರುವ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರುತ್ತಾನೆ. ಇತ್ತೀಚೆಗೆ ಹೊರತೆಗೆದ ಕಳೆಬರವೊಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ. ಇದು ಪತ್ರದಲ್ಲಿರ್ತಕ್ಕಂಥದ್ದು. ಇದು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸುವಂಥ ಕೆಲಸ ಮಾಡ್ತೀವಿ. ಈ ಪತ್ರದ ಆಧಾರದ ಮೇಲೆ ಇದು ಊಹಾಪೋಹನ ನಿಜಾಂಶನ ಅನ್ನೋ ವಿಚಾರ ಕೂಡ ನಮಗೂ ಕೂಡ ತಲೆ ಕೆಡುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ವಕೀಲರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ನಮ್ಮ ತಂಡ ಮಾಡುತ್ತೆ. ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದಾಗ ಇದು ನಿಜಾಂಶ ಅನ್ನೋದು ವಿಚಾರ ತಿಳಿಯುತ್ತೆ. ಇದಾದ ನಂತರನೇ ಒಂದು ಸುದ್ದಿ ಮಾಡಬೇಕು ಅನ್ನೋ ವಿಚಾರ ಅಥವಾ ಇದರ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸ ನಾವು ಮಾಡ್ತಕ್ಕಂಥದ್ದು ಕೂಡ ನಾವು ಮಾತಾಡ್ತೀವಿ. ಇದಕ್ಕೆ ಸಂಬಂಧಿಸಿದಂತೆ ಸೌಜನ್ಯ ಆಗಿದ್ದರೆ ಸೌಜನ್ಯಗೆ ಏನು 12 ವರ್ಷಗಳ ಹಿಂದೆ ನಡೆದಂತಹ ಒಂದು ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದು ಕೂಡ ಸೌಜನ್ಯ ಹೆಣವನ್ನು ಎತ್ತುವಂಥ ಕೆಲಸ ಮಾಡ್ತಾರಾ ಗೊತ್ತಿಲ್ಲ. ಆದರೆ ಇದೆಲ್ಲದಕ್ಕೂ ಕೂಡ ಸಂಬಂಧಿಸಿದಂತೆ ಇದೆಲ್ಲವೂ ಕೂಡ ಇದೆ. ಯಾಕೆಂತಂದರೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ನಡೆದಂಥ ಒಂದಷ್ಟು ಅತ್ಯಾಚಾರಗಳು ಒಂದಲ್ಲ ಎರಡಲ್ಲ 90ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಒಂದಷ್ಟು ಪ್ರಕರಣ ಮುಚ್ಚೋಗಿವೆ ಅಥವಾ ತನಿಖೆಯನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಕೂಡ ಕೆಲವು ಕಿಡಿಗೇಡಿಗಳು ಮಾಡಿದ್ದಾರೆ ಅಥವಾ ಅಲ್ಲಿಗೆ ಸಂಬಂಧಿಸಿದಂಥ ಒಂದಷ್ಟು ದಾಖಲೆಗಳನ್ನ ಅಳಿಸಾಕುವಂಥ ಕೆಲಸ ಮಾಡಿದ್ದಾರೆ. ಆದರೂ ಇಂದಿಗೂ ಕೂಡ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲೆಂದು ಒಂದಷ್ಟು ವರ್ಗ ಮಾಡ್ತಕ್ಕಂಥ ಹೋರಾಟಕ್ಕೆ ಬೆಲೆ ಸಿಗುತ್ತಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ, ಒಂದು ಆಸೆನೂ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ದಕ್ಷ ಹಾಗೂ ಪ್ರಾಮಾಣಿಕ ಇದ್ದಾರೆ. ಪ್ರಕರಣದ ರೂವಾರಿ ಪ್ರಭಾವಿಗಳು ರಾಜಕೀಯ ಪಕ್ಷಕ್ಕೆ ಕೋಟಿ ಸುರಿದು ಅವರನ್ನು ವರ್ಗಾವಣೆ ಮಾಡಿಸಿದರೆ ಮುಂದೇನು ಎನ್ನುವ ಪ್ರಶ್ನೆ ಕಾಡ್ತಿದೆ. ಯಾಕೆಂದರೆ ಈಗಾಗಲೇ SP ಅವರು ಒಂದಷ್ಟು ದಕ್ಷತೆಯಿಂದ ಅವರ ಕಾರ್ಯ ಎಲ್ರಿಗೂ ಚಿರಪರತೆ ಅಂತ ಆಗಿರ್ತಕ್ಕಂಥದ್ದು. ಆದರೆ ಪ್ರಾಮಾಣಿಕವಾಗಿ ಇದ್ದಾರೆ ಅನ್ನೋದು ಕೂಡ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ಆದರೆ ಯಾಕೆಂದರೆ 4 ಸರ್ಕಾರ ಬದಲಾದರೂ ಕೂಡ ಇಂದಿಗೂ ಕೂಡ ಒಂದು ತನಿಖೆ ನಡೀತಾ ಇಲ್ಲ.
ಯಾಕೆ ಅಂತಂದರೆ ಪ್ರಭಾವಿಗಳ ಈ ಒಂದು ಕುಮ್ಮಕ್ಕು ಇದಕ್ಕೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರೇ ಬಂದರೂ ಸಹ ಯಾವೊಬ್ಬ ಅಧಿಕಾರಿ ಬಂದರೂ ಕೂಡ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆ ಮಾಡಲು ಬಿಡ್ತಾ ಇಲ್ಲ, ನಿಜವಾಗ್ಲೂ ನ್ಯಾಯ ಕೊಡಿಸೋಂಥ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈಗಲೂ ಕೂಡ ಇದೇ ಕೆಲಸ ಆದರೆ ಅಂದರೆ ಅವ್ರಿಗೆ ಕೋಟಿ ಸುರಿದು ಅವ್ರನ್ನ ವರ್ಗಾವಣೆ ಮಾಡಿಸೋಂಥ ಕೆಲಸ ಏನಾದರೂ ಮಾಡಿಬಿಟ್ರೆ ಪ್ರಭಾವಿಗಳು ಮುಂದೆ ಏನೋ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ತಾನು ಹೂತು ಹಾಕಿದ ಶವಗಳನ್ನು ತೋರಿಸ್ತೇನೆ ಎಂಬ ವ್ಯಕ್ತಿಗೆ ಸರ್ಕಾರ ರಕ್ಷಣೆ ಯಾವಾಗ ನೀಡ್ತದೆ? ಈಗ ಬಂದಿರತಕ್ಕಂಥ ಒಬ್ಬ ಯುವಕ ನಾನೇ ಶವಗಳನ್ನ ಊತ ಹಾಕಿರ್ತಕ್ಕಂಥದ್ದನ್ನು ಹೊರ ತೆಗೆಯುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ಮುಂದೆ ಬಂದಿದ್ದಾನಲ್ಲ, ಹಾಗಿದ್ರೆ ಸರ್ಕಾರ ನಿಜವಾಗ್ಲೂ ರಕ್ಷಣೆ ಕೊಡುತ್ತಾ? ಇಲ್ಲಿವರೆಗೂ ಸರ್ಕಾರ ಇದಕ್ಕೆ ತಲೆನೇ ಕೆಡಿಸ್ಕೊಳ್ದಿರ್ತಕ್ಕಂಥದ್ದು ಸರ್ಕಾರಗಳು ಈಗ ಇದಕ್ಕೆ ಸಂಬಂಧಿರ್ತಕ್ಕಂಥದ್ದು ಆ ಹುಡುಗನಿಗೆ ನಿಜವಾಗ್ಲೂ ರಕ್ಷಣೆ ಕೊಡ್ತೈತಾ? ಅಥವಾ ರಕ್ಷಣೆ ಕೊಟ್ಟರು ಕೂಡ ಯಾವ ರೀತಿಯಲ್ಲಿ ರಕ್ಷಣೆ ಕೊಡ್ತೈತೆ? ನಿಜವಾಗ್ಲೂ ನಾನು ಹೇಳ್ತಕ್ಕಂಥದ್ದು ಈಗಿರ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ದಯವಿಟ್ಟು ನಿಜಾಂಶಕ್ಕೆ ದಾರಿ ಮಾಡಿಕೊಡಿ. ನ್ಯಾಯಯುತವಾಗಿ ಪ್ರಕರಣ ತನಿಖೆ ಮಾಡಲು ದಯವಿಟ್ಟು ಅವಕಾಶ ಮಾಡಿಕೊಡಿ. ಪ್ರಭಾವಿಗಳು ಯಾರೇ ಆಗಿದ್ರೂ ಕೂಡ ಅವ್ರನ್ನ ಅಪರಾಧಿ ಯಾರು ಅಂತ ಗುರುತಿಸುವಂಥ ಕೆಲಸ ಮಾಡಿಕೊಡಿ. ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ ರಾಜ್ಯದ ಜನತೆ ಅದನ್ನು ಋಣ ತೀರಿಸುವಂಥ ಕೆಲಸ ನೀವು ಮಾಡಿ ಅಂತ ನಾನು ಈ ಒಂದು ಸುದ್ದಿಯ ಮುಖಾಂತರ ನಾನು ಹೇಳ್ತೀನಿ. ಶವ ಹೂತು ಹಾಕಿದ ಸ್ಥಳ, ಧರ್ಮಸ್ಥಳ ಹಾಗೂ ಸುತ್ತಮುತ್ತಲೂ ಇರುವ ಪ್ರದೇಶಗಳ ಮೇಲೆ ಕಾವಲು ಇಟ್ಟು ಸಾಕ್ಷಿ ನಾಶ ಮಾಡದೆ ಮುನ್ನೆಚ್ಚರಿಕೆ ಪೊಲೀಸರು ವಹಿಸ್ತಾರೆಯೇ? ಇದು ದೊಡ್ಡ ಪ್ರಶ್ನೆ. ನಿಜವಾಗ್ಲೂ ಈ ಸಾಕ್ಷಿ ನಾಶ ಮಾಡ್ದೇನೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಈ ಸರ್ಕಾರಕ್ಕೆ ಏನಾದರೂ ಒಂದಷ್ಟು ಏನಾದರೂ ಜನಗಳ ಮೇಲೆ ನಂಬಿಕೆ ಇದ್ದಿದೆ, ಆದರೆ ಜನರಿಗೇನಾದರೂ ನಿಮ್ಮ ಕಡೆಯಿಂದ ಸರ್ಕಾರದ ಮುಖಾಂತರ ಏನೋ ಕೊಡೋದು ನಿಟ್ಟಿನಲ್ಲಿ ಆಗಿದ್ದರೆ ಒಂದಷ್ಟು ಪೊಲೀಸ್ನ ನಿಯೋಜನೆ ಮಾಡಿ ದಯವಿಟ್ಟು ಸಾಕ್ಷಿ ನಾಶ ಆಗದಂತೆ ಒಂದಷ್ಟು ಇದಕ್ಕೆ ಮುನ್ನೆಚ್ಚರಿಕೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿ ಅಂತ ನಾನು ಹೇಳ್ತೀನಿ. 100 ಶವಗಳ ಆಸ್ತಿ ಪಂಜರ ಹೊರ ತೆಗೆದಿದ್ದೇ ಆದರೆ ತನಿಖೆ ಸ್ವರೂಪ ಹೇಗಿರುತ್ತೆ ಅಂದರೆ ತಿಳ್ಕೊಳ್ಳಿ. ಯಾಕೆಂದರೆ ಒಂದಲ್ಲ ಎರಡಲ್ಲ 100 ಪ್ರಕರಣಗಳಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು. ಇನ್ನು ಕೇಸ್ ಏನಾದರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ತನಿಖೆ ಆರಂಭ ಆದಕ್ಕಂಥ ಸಂದರ್ಭದಲ್ಲಿ ಅಸ್ಥಿ ಪಂಜರಗಳು 100 ಅಸ್ಥಿ ಪಂಜರಗಳು ಹೊರ ತೆಗೆದ್ರೆ ಇದರ ಕಾವು ಎಷ್ಟರ ಮಟ್ಟಕ್ಕೆ ಇರ್ತೈತೆ ಅಂತಂದರೆ ನೀವೇ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಇಲ್ಲೆಲ್ಲೂ ನಡೆದಿಲ್ಲ ಇಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಏನಾದರೂ ಇಲ್ಲಿ ನಮ್ಮ ರಾಜ್ಯದಲ್ಲಿ ಈ ಥರ ಆಗ್ಬಿಟ್ರೆ ಇದರ ಕಾವು ಎಷ್ಟರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ನಿಮ್ಮ ಮುಂದೆ ಇರ್ತಿದೆ. ಹಾಗಿದ್ರೆ ತನಿಖೆ ಮಾಡೋರು ಯಾರು? ಇದು ಒಂದು ಕ್ವಶನ್ನು. ತನಿಖೆ ಯಾರು ಮಾಡ್ತಾರೆ? ಇಷ್ಟು ದೊಡ್ಡ ಮಾನವ ಹತ್ಯಾಕಾಂಡ ರೂವಾರಿ ಯಾರು? ಯಾರನ್ನು ಬಂಧಿಸ್ತಾರೆ? ಯಾವಾಗ ಬಂಧಿಸ್ತಾರೆ? ತನಿಖೆ ಇನ್ ಕೇಸ್ ಏನಾದರೂ ಅಸ್ಥಿ ಪಂಜರಗಳನ್ನ ಹೊರ ತೆಗೆದ ನಂತರನೂ ಕೂಡ ತನಿಖೆ 1-2 ದಿನಗಳಲ್ಲಿ ಆಗೋಗ್ಬಿಡುತ್ತೆ ಅನ್ನೋದು ಸುಳ್ಳು. ಖಂಡಿತವಾಗ್ಲೂ ಅವಾಗಲೂ ಕೂಡ ವರ್ಷಾನುಗಟ್ಟಲೆ ಇದಕ್ಕೆ ತನಿಖೆ ಆರಂಭಗೊಳ್ಳುತ್ತೆ. ಹೊರ ತೆಗೆದ ಮೇಲೂ ಒಂದಷ್ಟು ಸಾಕ್ಷಿ ನಾಶ ಮಾಡುವಂಥ ಕೆಲಸ ಕೂಡ ಮಾಡುವಂಥ ಸಂದರ್ಭನೂ ಕೂಡ ಹೆಚ್ಚಾಗಿರ್ತಿದೆ. ಯಾಕೆಂದರೆ ಹೊರ ತೆಗೆದ ಮೇಲೆ ಒಂದಷ್ಟು DNA ಆಗಿರ್ತಕ್ಕಂಥದ್ದು ಅಥವಾ ಫಾರೆನ್ಸಿಕ್ ಲ್ಯಾಬ್ ಕಳಿಸತಕ್ಕಂಥ ಒಂದು ಅಸ್ಥಿ ಪಂಜರಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಆ ವರದಿಯನ್ನು ಇಟ್ಕೊಂಡು ಒಂದಷ್ಟು ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ತನಿಖೆ ಆರಂಭಗೊಳ್ಳುತ್ತೆ, ತನಿಖೆ ಚುರುಕುಗೊಳ್ಳುತ್ತೆ. ಆದರೆ ನಿಜವಾಗಲೂ ತನಿಖೆ ಯಾರು ಮಾಡ್ತಾರೆ? ರೂವಾರಿ ಯಾರು ವಹಿಸ್ಕೊಳ್ತಾರೆ? ಯಾಕೆಂದರೆ ಗೊತ್ತಿಲ್ಲ. ಈಗ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಆಲ್ಮೋಸ್ಟ್ ಪೂರ್ಣಗೊಳ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ 2.5 ವರ್ಷ ಏನಾಗ್ತಿದೆ ಗೊತ್ತಿಲ್ಲ. ರಾಜಕೀಯದಲ್ಲಿ ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದ್ರೂ ಅದಲು ಬದಲಾಗುವಂಥ ಸಂದರ್ಭ ಕೂಡ ನಿಮಗೆ ತಿಳಿದಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಏನಾದರೂ ಇದು ಇನ್ನೂ ಆ ತನಿಖೆ ಇನ್ ಕೇಸ್ ಏನಾದರೂ ನಾನು ಹೇಳ್ದಂತಹದೆಲ್ಲ ಆದಂಥ ಸಂದರ್ಭದಲ್ಲಿ ತನಿಖೆ ಸರ್ಕಾರ ಬದಲಾದರೆ ನಿಜವಾಗ್ಲೂ ತನಿಖೆ ಮತ್ತೆ ಆಗುತ್ತಾ? ಈ ಒಂದು ಪ್ರಶ್ನೆ ಕೂಡ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಇಷ್ಟು ಹೆಣಗಳನ್ನು ಅಕ್ರಮವಾಗಿ ಹೂತು ಹಾಕಿದ್ದಾರೆ, ಪೊಲೀಸ್ ಇಲಾಖೆ ಹೇಗೆ ಕಣ್ಮುಚ್ಚಿ ಕುಳಿತದ್ದು? ಅಂದರೆ ಇಷ್ಟು ದಿನ ಅಕ್ರಮವಾಗಿ ಇದು ಮುಚ್ಚಾಕಿದ್ರಲ್ಲ ಹೆಣಗಳನ್ನ, ಅಂದರೆ ಪೊಲೀಸ್ ಇಲಾಖೆ ಅಲ್ಲಿರ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದ್ದ? ಪೊಲೀಸ್ ಅಧಿಕಾರಿಗಳು ಹಂಗಂದ್ರೆ ಎಂಜಲ್ ಕಾಸಿಗೆ ಆಸೆ ಪಟ್ಟೆ ಅಥವಾ ಪ್ರಭಾವಿಗಳ
ಇದಕ್ಕೆ ಭಯ ಪಟ್ಕೊಂಡವರು ಹಿಂದೆ ಸರಿದಿದ್ದ? ತಕ್ಷಣಕ್ಕೆ ಕಾನೂನು ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸಾಕ್ಷಿ ಹೇಳಬಯಸುವ ವ್ಯಕ್ತಿ ಮತ್ತು ಅಕ್ರಮ ಶವ ಊತಿಟ್ಟ ಸ್ಥಳ ನಾಶ ಆಗುವುದಿಲ್ಲವೇ? ಖಂಡಿತ ಇವತ್ತಿಗಿರ್ತಂಥ ಸಂಶಯ ಎಲ್ಲರಿಗೂ ನಿಜವಾಗಲೂ 11 ವರ್ಷಗಳಿಂದ ನಡೆದಿರ್ತಕ್ಕಂಥ ಒಂದು ಘಟನೆ ಸಂಬಂಧಿಸಿದಂತೆ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ, ಇವತ್ತಿಗೂ ತನಿಖೆ ಆರಂಭ ಆಗಿಲ್ಲ ಅಂತಲೇ ಹೇಳ್ಬೋದು. ಈ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಏನಾದರೂ ಇನ್ ಕೇಸ್ ಶವಗಳನ್ನ ಹೊರ ತೆಗೆದು ಊತಿಟ್ಟ ಸ್ಥಳದಲ್ಲಿ ಏನಾದರೂ ಇನ್ ಕೇಸ್ ಏನೋ ಸಾಕ್ಷಿ ನಾಶ ಆಗೋದಿಲ್ಲ ಅಂತ 100% ಸಂಶಯ ಇದ್ದೇ ಇರ್ತೈತೆ. ಇನ್ನೊಂದು ಕಡೆಗೆ ಹಿಂದೂಗಳ ಕೋಟ್ಯಾಂತರ ಭಕ್ತಾದಿ ಹೊಂದಿರತಕ್ಕಂಥ ಪವಿತ್ರ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸುತ್ತ ಅಕ್ರಮ ಶವಗಳು ಇವೆ ಎಂದು ಆರೋಪಿ ಕೇಳಿ ಬಂದಾಗ ಅದು ಕಾನೂನು ಅಧಿಕಾರಿಗಳು ಸ್ವತಃ ಪೊಲೀಸ್ ಇಲಾಖೆಗೆ ಭೇಟಿ ನೀಡಿ ಆರೋಪಿಸಿದ ಧರ್ಮಸ್ಥಳ ಧರ್ಮಾಧಿಕಾರಿ ಅಥವಾ ದೇವಸ್ಥಾನದ ಆಡಳಿತ ಮುಖ್ಯಸ್ಥ ಯಾಕೆ ಇನ್ನೂ ಯಾವುದೇ ಸ್ಪಷ್ಟನೆ ನೀಡ್ತಾ ಇಲ್ಲ? ಅಂದರೆ ಇದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಯಾಕೆಂದರೆ ಅಲ್ಲಿಗೆ ಈ ನಿಮ್ಗೆಲ್ರಿಗೂ ತಿಳಿದಿರ್ತಕ್ಕಂಥದ್ದು ಏನಂತಂದರೆ ಧರ್ಮಸ್ಥಳದ ಆಸುಪಾಸಿನಲ್ಲಿ ಇದೆಲ್ಲ ನಡೆದಿರ್ತಕ್ಕಂಥದ್ದು ಹಾಗೂ ನೇತ್ರಾವತಿಯ ದಡದಲ್ಲಿ ಒಂದಷ್ಟು ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಹೆಣಗಳು ಸಿಕ್ಕಿರ್ತಕ್ಕಂಥದ್ದು ಕೂಡ ಆಗಿರ್ತೈತೆ. ಇದೆಲ್ಲವೂ ಸಂಬಂಧಪಟ್ಟಂತೆ ಇನ್ನು ಕೇಸ್ ಏನಾದರೂ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಅವ್ರಿಗೆಲ್ಲರೂ ತಿಳಿದೇ ಇರ್ತದೆ. ಯಾಕೆ ಇಲ್ಲಿವರೆಗೂ ಕೂಡ ಮೌನ ವಹಿಸಿರ್ತಕ್ಕಂಥದ್ದು? ಹಾಗಿದ್ರೆ ಮೌನ ಸಮ್ಮತಿ ಲಕ್ಷಣವೇ? ಸೊ ತನಿಖೆ ಭಯ ಕಾಡ್ತಾ ಇದೆಯಾ? ಹಂಗಾದ್ರೆ ಮಾತನಾಡುವ ಮಂಜುನಾಥ ಮೌನಕ್ಕೆ ಶರಣಾಗಿ ಇನ್ಯಾರ್ದೋ ತಲೆಗೆ ಕಟ್ಟುವ ಪವಾಡ ಮಾಡುವ ಪ್ರಯತ್ನದಲ್ಲಿದ್ದಾರೆಯೇ ಗೊತ್ತಿಲ್ಲ. ಯಾಕಂತಂದರೆ ಏನು ನಡೀತಾ ಇದೆ? ಯಾಕೆಂದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಅಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ರೀತಿ ಪ್ರಭಾವಿಗಳ ಕುಮ್ಮಕ್ಕೆ ಹೆಚ್ಚಾಗಿದೆ ಹೊರತು, ಹಣಬಲದ ಕುಮ್ಮಕ್ಕೆ ಹೆಚ್ಚಾಗಿದೆ ಹೊರತು, ಆದರೆ ಇಲ್ಲಿಯವರೆಗೂ ನ್ಯಾಯಯುತವಾಗಿ ಏನು ಸಿಗಬೇಕಾಗಿರುತ್ತೆ ಸಾರ್ವಜನಿಕರಿಗೆ ಅದು ಸಿಗೋವಂಥ ಕೆಲಸ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಿದ್ದಕ್ಕೆ ನಾನು ಹೇಳ್ತಕ್ಕಂಥದ್ದು ಈಗ ಒಂದು ಮೌನ ವಹಿಸಿರ್ತಕ್ಕಂಥದ್ದು ಅಲ್ಲಿನ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥವ್ರು ನಾನು ಹೇಳ್ತಕ್ಕಂಥದ್ದು. ಇವಾಗ ನಾನು ಮೈಕ್ರೋ ಫೈನಾನ್ಸ್ ವಿರುದ್ಧ ಆ ವಿಚಾರಕ್ಕೂ ನಾನು ತೆಗೆದುಕೊಳ್ತೀನಿ. ಈಗ ಧರ್ಮಸ್ಥಳದ ಹೆಸರಿನಲ್ಲಿ ರಾಜ್ಯದೆಲ್ಲೆಡೆ ಒಂದಷ್ಟು ಧರ್ಮವಾಗಿ ಕಾಲೇಜುಗಳನ್ನು ಸ್ಥಾಪಿಸ್ತೀರಿ, ಶಾಲೆಗಳನ್ನ ಸ್ಥಾಪಿಸ್ತೀರಿ, ಆಸ್ಪತ್ರೆಗಳನ್ನ ಸ್ಥಾಪಿಸ್ತೀರಿ, ಧರ್ಮದ ಹೆಸರಿನಲ್ಲಿ ಮಾಡ್ತಕ್ಕಂಥದ್ದು. ಇದರ ನಿಟ್ಟಿನಲ್ಲಿ ಧರ್ಮಸ್ಥಳದ ಹೆಸರಿನಲ್ಲಿ ಒಂದು ಸಂಘನೂ ಕೂಡ ಸ್ಥಾಪನೆ ಮಾಡ್ತೀರಿ ಕೆಲವು ವರ್ಷಗಳ ಹಿಂದೆ. ರಾಜ್ಯದೆಲ್ಲೆಡೆ ಹೆಣ್ಣು ಮಕ್ಕಳಿಗೆ ಏನೋ ಸ್ತ್ರೀ ಶಕ್ತಿ ಸಂಘ ಅನ್ನೋ ಒಂದು ಹೆಸರಿನಲ್ಲಿ ನೀವು ಮಾಡ್ತೀರಿ. ಆದರೆ ಕೊಟ್ಟುಬಿಟ್ಟು ನೀವು ಸಾಲ ಕೊಟ್ಟು RBI ರೂಲ್ಸ್ನ ಮುರಿಯತಕ್ಕಂಥದ್ದು ಕೆಲಸ ಎಷ್ಟು ತಾನೇ ಸರಿ? RBI ರೂಲ್ಸ್ನು ಕೂಡ ಮುರಿಯೋಂಥ ನಿಮಗೆ ಕಾನೂನು ಕೊಟ್ಟಿರ್ತಕ್ಕಂಥವ್ರು ಯಾರು? ನಿಮಗೆ ಒಂದು ನ್ಯಾಯ, ಬಡವನಿಗೆ ಒಂದು ನ್ಯಾಯ ಏನಾಗಾದ್ರೆ? ಅಂದರೆ ನೀವು ಮಾಡ್ತಕ್ಕಂಥ ಕಿರುಕುಳ ಎಷ್ಟೇ ಕೊಟ್ಟರೂ ಕೂಡ ಸಹಿಸ್ಕೊಳ್ಳೋವಂಥ ಕೆಲಸ ನಮ್ಮ ರಾಜ್ಯದಲ್ಲಿ ಜನತೆಗೆ ಮಾಡ್ತಕ್ಕಂಥದ್ದ? ಅಂದರೆ ನಿಮ್ಗೆ ಇನ್ನೆಷ್ಟು ಏನೋ ಅಧಿಕಾರಿಗಳ ಬೆಂಬಲ ಇರ್ತಕ್ಕಂಥದ್ದು, ಸರ್ಕಾರದ ಬೆಂಬಲ ಇರ್ತಕ್ಕಂಥದ್ದು ನಿಮಗೆ? ಮನೆಗಳ ಹತ್ರ ಹೋಗಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡತಕ್ಕಂಥದ್ದು. ಹಾಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಕೆಲವು ದಿನಗಳ ಹಿಂದೆ ಮೈಸೂರಿನಲ್ಲಿ ಒಂದು ಮಗುವಿನ ಮೇಲೆ ನೀವು ಕೈ ಮಾಡುವಂಥ ಕೆಲಸ ನೀವು ಮಾಡ್ತೀರ, ನಿಮ್ಮ ತಂಡದವರು, ಸಂಘದವರು, ಧರ್ಮಸ್ಥಳ ಸಂಘದವರು. ಇದೆಷ್ಟು ತಾನೇ ಸರಿ? ಯಾರು ನಿಮಗೆ ರೈಟ್ಸ್ ಕೊಟ್ಟಿರ್ತಕ್ಕಂಥದ್ದು, ಮ್ಯಾನ್ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು ರೈಟ್ಸ್ ಕೊಟ್ಟಿರೋರು ಯಾರು? ಇದಕ್ಕೆ ಕಾನೂನು ಕೈ ಕೊಟ್ಟು ಕುಳಿತಿದ್ಯಾ? ದಯವಿಟ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಳ್ತೀನಿ, ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಏನಂದರೆ, ನಿಮಗೆ ಯಾರಾದರೂ ಕಿರುಕುಳ ಕೊಡ್ತಿದ್ದಾರೆ ಮೈಕ್ರೋ ಫೈನಾನ್ಸ್ನವರು, ಮನೆ ಮುಂದೆ ಬಂದು ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಿದ್ದಾರೆ, ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಏನಾದರೂ ನಡೆದಿದ್ದಾದಲ್ಲಿ ದಯವಿಟ್ಟು ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡಿ. ಇನ್ನು ಪೊಲೀಸ್ನವ್ರಿಗೂ ಕೂಡ ಹೇಳ್ತಕ್ಕಂಥದ್ದು ಕೂಡ ಈ ಥರ ಏನಾದ್ರು ನಡೆದಿದೆ ಆದಲ್ಲಿ ನಿಮ್ಮ ಲಿಮಿಟ್ಸ್ನಲ್ಲಿ ದಯವಿಟ್ಟು ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿ, ಬಡವರ ಪರವಾಗಿ ನಿಲ್ಲಿ. ಕೋಟಿ ಎತ್ಕೊಂಡು ಲೂಟಿ ಮಾಡ್ಕೊಂಡು ಹೋದವ್ರನ್ನ ಯಾರು ಏನು ಮಾಡ್ಕೊಳಕ್ಕಾಗ್ತಿಲ್ಲ. ಬಡವರಿಗೆ ನೀವು ಕೊಟ್ಟಂತಹ ಒಂದು 10,000, 15,000, 30,000, 1 ಲಕ್ಷ
ಇಷ್ಟು ಹಣಕ್ಕಾಗಿ ಈ ಒಂದು, ಯಾಕೆಂದರೆ ಅವರ ಹಿಂದೆ ಯಾರು ಪ್ರಭಾವನೆ ಇಲ್ಲ ಅನ್ನೋ ಒಂದು ವಿಚಾರವಾಗಿ, ಅವ್ರು ಯಾರು ಕೇಳಲ್ಲ ಹೇಳಲ್ಲ ಅನ್ನೋ ವಿಚಾರವಾಗಿ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟರು ಕೂಡ ಸಹಿಸ್ಕೊಳ್ತಾರೆ ಅನ್ನೋ ವಿಚಾರವಾಗಿ ನೀವು ತೊಂದರೆ ಕೊಟ್ಟಿದ್ದೆಲ್ಲ ಸಹಿಸ್ಕೋಬೇಕು ಅನ್ನೋದು ವಿಚಾರ ಇಲ್ಲ. ದಯವಿಟ್ಟು ಪೊಲೀಸ್ನವ್ರನ್ನ ಹೇಳ್ತಾ ಇರ್ತಕ್ಕಂಥದ್ದು, ದಯವಿಟ್ಟು ಬಡವರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿ. ಹಾಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಮಾಡ್ಬೋದು. ಮನೆ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಮಾತು. ಇನ್ನು ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ನಿಜವಾಗ್ಲೂ ಇದೆಲ್ಲ ಸಾಕ್ಷಿ ನಾಶ ಆಗ್ತಿದೆ ಅಥವಾ ಇನ್ ಕೇಸ್ ಏನಾದರೂ ತನಿಖೆ ನಡೆದಿದೆ ಅದರಲ್ಲಿ ಯಾರು ರೂವಾರಿ ವಹಿಸ್ತಾರೆ, ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡ್ತಿದೆ. ಎಲ್ಲ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡ್ತಿದೆ ಅಥವಾ ದೇವಸ್ಥಾನದವರು ಮೌನ ಮುರಿತಾ ಇದ್ದಾರೆ? ಬೆಂಗಳೂರಿನ ವಕೀಲರು ಮುಂದೇನು ಮಾಡುತ್ತಾರೆ? SP ಅವರ ನಡೆ ಏನು? ಎಲ್ಲ ಪ್ರಶ್ನೆಗಳು ಉತ್ತರಕ್ಕಾಗಿ ಕಾದು ಕುಳಿತಿವೆ. ಅಮಾಯಕ ಹೆಣ್ಣು ಮಕ್ಕಳನ್ನು ನಿರ್ದಯವಾಗಿ ಕಾಮ ತೃಷೆಗಾಗಿ ಬಳಸಿಕೊಂಡು ಕಾನೂನಿನ ಕಣ್ಣಿಗೆ ಮಣ್ಣೆಚ್ಚಿ ರಾಜಾರೋಷ ಓಡಾಡ್ತಿರುವವರ ಪಾಪದ ಕೊಡ ತುಂಬಿದೆ. ಧರ್ಮಸ್ಥಳ ಮಂಜುನಾಥ ಕಡೆಗೂ ಕಣ್ಣು ಬಿಟ್ಟು ಪಾಪಿಗಳನ್ನು ಶಿಕ್ಷಿಸಿಯಾನೇ ಕಾದು ನೋಡಬೇಕಾಗಿದೆ. ನಿಜವಾಗ್ಲೂ ಒಂದಷ್ಟು ಚುರುಕುಗೊಂಡಿದೆ ಅಂತಲೇ ಹೇಳ್ಬೋದು. ಒಂದಷ್ಟು ಇತ್ತೀಚೆಗೆ ರಾಜ್ಯ ಜನತೆ ಇದಕ್ಕೆ ಕೈ ಜೋಡಿಸಿದ್ದು, ರಾಜ್ಯದ ಕೂಗು ಕೇಳಿಸಿದೆ ಅಂತಲೇ ಹೇಳ್ಬೋದು. ಅಥವಾ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಮಂಜುನಾಥ ಕೊನೆಗೂ ಇದಕ್ಕೆ ಕಂಡುಬಿಟ್ಟು ಪಾಪಿಗಳನ್ನ ನಾಶ ಮಾಡ್ತಾನ, ಅಥವಾ ಇದಕ್ಕೆ ನಿಜವಾದ ಅತ್ಯಾಚಾರಿ ಯಾರು ಅಂತ ಸಿಗುತ್ತಾ, ಅಥವಾ ಅಲ್ಲಿ ನಡೆದಂಥ ಒಂದಷ್ಟು ಏನು ಸೌಜನ್ಯ ಅಥವಾ ಸೌಜನ್ಯ ಅಲ್ದನೆ ಒಂದಷ್ಟು ಪದ್ಮನಾಥ ಇನ್ನೂ ಕೆಲವು ಹೆಣ್ಮಕ್ಳಿಗಾಗಿರ್ತಕ್ಕಂಥ ಒಂದು ಆ ಧೋರಣೆಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಇದಿಷ್ಟ ಆಗಿತ್ತು ಇವತ್ತಿನ ವಿಶೇಷ ಸುದ್ದಿ. ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ TV. ನಮಸ್ಕಾರ.